ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಟೆಂಪಲಲ್ಲಿ ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾರೆ ಮತ್ತು ಎಷ್ಟು ಚೆನ್ನಾಗಿ ದೇವಿನ ಸಿಂಗಾರ ಮಾಡಿದ್ದಾರೆ. ಫ್ರೆಂಡ್ಸ್, ಈ ಟೈಮಲ್ಲಿ ಎಲ್ಲ ಟೆಂಪಲಲ್ಲೂ ಅಲಂಕಾರ ನೋಡೋದಕ್ಕೆ ಎರಡು ಕಣ್ಣು ಸಾಲಲ್ಲ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮಾಡಿದ್ದಾರೆ. ರಂಗೋಲಿ ಅಂತೂ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್. ಇದು 9 ದಿನದಲ್ಲಿ 9 ದಿನದ ತನಕ ಆ ದೇವಿ ಅಷ್ಟೊಂದು ಖುಷಿಯಾಗಿರ್ತಾಳೆ. ಮತ್ತು ದೀಪ ನೋಡಿದ್ರೆ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಅಂಟಿಸಿದ್ದಾರೆ, ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ. ದೇವಿಗೂ ಅಷ್ಟೇ ಡೈಲಿ ಅಭಿಷೇಕ ಪೂಜೆ ಮತ್ತು ಹೂವಿನ ಅಲಂಕಾರ, ಡೈಲಿ ಒಂದೊಂದು ಪ್ರಸಾದ ತುಂಬ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಫ್ರೆಂಡ್ಸ್. ನಾನಂತೂ ಟೆಂಪಲ್ಗೆ ಒಂದು ದಿನವೂ ನಾನು ತಪ್ಪಿಸ್ಕೊಳ್ಳಲ್ಲ ಫ್ರೆಂಡ್ಸ್. ಮನೆ ಹತ್ರನೂ ಅಷ್ಟೇ, ಎಲ್ಲಾದರೂ ನಾನು ಹೊರಗಡೆ ಹೋದಾಗ ಯಾವುದಾದ್ರೂ ಟೆಂಪಲ್ಲು ನಾನು ಹೋಗೋ ರೋಡಲ್ಲಿ ಏನಾದರೂ ಸಿಕ್ಕಿದ್ರೆ ಫ್ರೆಂಡ್ಸ್, ಅಲ್ಲೂ ನಾನು ಟೆಂಪಲ್ಲು ದರ್ಶನ ಮಾಡ್ಕೊಂಡು ಬರ್ತೀನಿ. ಮತ್ತು ಈಗಂತೂ ಫ್ರೆಂಡ್ಸ್ ಗೊಂಬೆಗಳು ಕಣ್ಣೆರಡು ಸಾಲಲ್ಲ ನೋಡೋದಕ್ಕೆ. ನೋಡಿ, ಗೊಂಬೆನ ಯಾವ ರೀತಿ ದೇವಸ್ಥಾನದಲ್ಲಿ ಅರೇಂಜ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಯಾವ್ಯಾವ ಥರ ಗೊಂಬೆ ಅಂದರೆ ಅದು ಹೇಳೋಕ್ಕೆ ನಮಗೆ ಗೊತ್ತಾಗಲ್ಲ. ಎಲ್ಲ ರೀತಿ ಗೊಂಬೆನೂ ಕೂರಿಸಿದ್ದಾರೆ. ಅಲಂಕಾರ ನೋಡಿ, ಗೊಂಬೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಸ್ಟೆಪ್ ಬೈ ಸ್ಟೆಪ್ಪು. ಮಧ್ಯೆ ಅಂತೂ ಆ ಬ್ಲೂ ಇದೆಯಲ್ಲ, ಕೃಷ್ಣನ ಕಲರು, ಅದಂತೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಎಲ್ಲ ಕಡೆಯೂ ಅಷ್ಟೇ ಫ್ರೆಂಡ್ಸ್. ಈ ಟೈಮಲ್ಲಿ ಗೊಂಬೆ ಮಾರೋರಿಗೆ ಸಖತ್ತು ಲಾಭ ಬರುತ್ತೆ. ಮತ್ತು ಅವ್ರದ್ದು ಒಂಥರ ಜೀವನ ತಾನೇ. ಈ ಟೈಮಲ್ಲಿ ಅವ್ರಿಗೆ ಎಷ್ಟು ದಿವಸದಿಂದ ಆಗದೇ ಇರೋ ವ್ಯಾಪಾರ ಎಲ್ಲ ಇವಾಗ ತುಂಬ ಚೆನ್ನಾಗಿ ಆಗುತ್ತೆ. ವ್ಯಾಪಾರ ಆಗಲಿ, ಆ ದೇವರು ಅವ್ರಿಗೂ ಒಳ್ಳೇದು ಮಾಡಲಿ. ಒಬ್ಬೊಬ್ಬರು ಬಿಸ್ನೆಸ್ಸು ಒಂದೊಂದು ಟೈಮಲ್ಲಿ ಹೈಕ್ ಆಗುತ್ತೆ, ಒಬ್ಬೊಬ್ಬರು ಬಿಸ್ನೆಸ್ಸು ಲಾಸ್ ಆಗುತ್ತೆ. ಏನು ಮಾಡೋಕ್ಕಾಗಲ್ಲ. ಅದು ಹೆಂಗೆ ಬರುತ್ತೋ ಆ ಥರ ನಾವು ತಗೋಬೇಕು. ಆದರೆ ಫ್ರೆಂಡ್ಸ್, ದಸರಾದಲ್ಲಂತೂ ಗೊಂಬೆ ನೋಡೋಕ್ಕೆ ಒಂದು ಚೆಂದ. ಸ್ವಲ್ಪ ಜನ ಮನೆಯಲ್ಲೂ ಗೊಂಬೆ ಕೂರಿಸ್ತಾರೆ. ನಾನು ಟೆಂಪಲಲ್ಲಿ ಕೂರಿಸಿರೋ ಗೊಂಬೆನ ಫ್ರೆಂಡ್ಸ್ ಹೋಗಿದ್ದೆ, ಹಾಗೆ ವೀಡಿಯೋ ಮಾಡಿದೆ ಹಾಕೋಣ ಯೂಟ್ಯೂಬ್ಗೆ ಅಂತ. ನೋಡಿ, ಎಲ್ಲ ಚೆನ್ನಾಗಿ ಕೂರಿಸಿ ಅರೇಂಜ್ ಮಾಡಿದ್ದಾರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಲ್ಲ ಥರದ ಗೊಂಬೆ ಇದೆ. ಆದರೆ ಇಲ್ಲಿ ಎಷ್ಟು ಗೊಂಬೆ ಇದೆ ಅಂತ ನಂಗೆ ಗೊತ್ತಿಲ್ಲ ಫ್ರೆಂಡ್ಸ್. ನಾನೇನು ಕೌಂಟ್ ಮಾಡಲಿಲ್ಲ. ಹೋಗಿ ದೇವ್ರದ್ದು ದರ್ಶನ ಮಾಡ್ಕೊಂಡೆ 4 ಡೇಸಿಂದ ಹೋಗಲಿ. ನೋಡಿ ಫ್ರೆಂಡ್ಸ್, ಬಾಯ್.